ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಮೆಂತ್ಯದ ದೋಸೆ ಅಂತ ಹೇಳಿ. ಅವತ್ತು ತೋರಿಸಿರೋದು ಸೆಟ್ಟು ದೋಸೆ, ಇದು ಮೆಂತ್ಯದ ದೋಸೆ. ಇದು ಮೆಂತ್ಯದ ದೋಸೆ ಮಾಡ್ಕೊಳ್ಳೋಕ್ಕೆ 2 ಲೋಟ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇದು 2 ಲೋಟಕ್ಕೆ ದೋಸೆ ಅಕ್ಕಿ ಚೆನ್ನಾಗಿ ಸುಮಾರಷ್ಟು ದೋಸೆಗಳಾಗ್ತವೆ. 2 ಲೋಟ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಮತ್ತೆ ಒಂದು ಮುಷ್ಟಿಯಷ್ಟು ಸುಮಾರು ಸೀಮೆ ಅಕ್ಕಿ ಅಂತಾರಲ್ಲ, ಸಾಬುದಾನ ಅಂತಾರಲ್ಲ, ಅದನ್ನು ತಗೊಂಡಿದ್ದೀನಿ. ಒಂದು ಮುಷ್ಟಿ ಸಾಬುದಾನ, ಇದು ಮೆತ್ತಗೆ ಮಾಡುತ್ತೆ ದೋಸೆನ. ಆಮೇಲೆ ಒಂದು 5 ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ. ಇದು ಬೇಕಾದ್ರೆ ಇನ್ನೂ ಜಾಸ್ತಿ ತಗೋಬೋದು, ಮೆಂತ್ಯ ಚೆನ್ನಾಗಾಗುತ್ತೆ, ಮೆತ್ತಗೆ ಚೆನ್ನಾಗಿ ಬರ್ತವೆ ದೋಸೆಗಳು. ನಾನು 5 ಸ್ಪೂನ್ ತಗೊಂಡಿದ್ದೀನಿ ಮೆಂತ್ಯ. ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು. ಇದು ದೋಸೆ ಮಧ್ಯಾಹ್ನ ನೆನೆಸಿಟ್ರೆ ಅಕ್ಕಿ ಇದೆಲ್ಲ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ದೋಸೆ ಹಾಕ್ಕೋಬೋದು. ಆ ಥರ ಇದು ಮಾಡ್ಕೊಳ್ಳೋದು. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ, ಮಧ್ಯಾಹ್ನ ನೆನೆಸಿಟ್ಕೋತಾ ಇದ್ದೀನಿ. ಇದು ನಾವು ರುಬ್ಬಕ್ಕೆ ಒಂದು ಅರ್ಧ ಗಂಟೆ ಮುಂಚೆ 3/4 ಲೋಟ ಅವಲಕ್ಕಿನ ತಗೊಳ್ಬೇಕು. ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. 3/4 ಲೋಟ ದಪ್ಪ ಅವಲಕ್ಕಿನ ತಗೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಇದು ನೋಡಿ ನೆನೆಸಿಟ್ಕೋತಾ ಇದ್ದೀನಿ. ಅರ್ಧ ಗಂಟೆ ಮುಂಚೆ 3/4 ಲೋಟ ಅವಲಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ. ನೆನೆಸಿಟ್ಕೊಂಡ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ರುಬ್ಕೊಳ್ಳೋದು. ಇದು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾನು 2 ಟ್ರಿಪ್ಪಲ್ಲಿ ರುಬ್ಬಿದ್ದೀನಿ. ಇದು ಜಾಸ್ತಿ ಇತ್ತಲ್ಲ, ಹಾಗಾಗಿ ಮಿಕ್ಸರ್ ಹಿಡಿಸ್ತಿರ್ಲಿಲ್ಲ ಅಂದ್ಬಿಟ್ಟು 2 ಟ್ರಿಪ್ಪಲ್ಲಿ ರುಬ್ಬಿದ್ದೀನಿ, ಮಿಕ್ಸಿ ಮಾಡಿದ್ದೀನಿ. ಇದು ಅರ್ಧ ಇದನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಅಕ್ಕಿ ನೆನೆಸಿರೋದು ಹಾಕ್ಕೊಂಡಿದ್ದೀನಿ, ಮತ್ತು ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ರುಬ್ಕೋತಾ ಇದ್ದೀನಿ. ಅವಲಕ್ಕಿನ ಹಾಕ್ಕೊಂಡ್ಬಿಟ್ಟು ಅವಲಕ್ಕಿನ ನೀರಲ್ಲಿಂದ ಹಿಂಡ್ಕೊಂಡು ಹಾಕ್ಕೋಬೇಕು. ನೀರಲ್ಲಿ ನೆನೆಸಿರ್ತೀವಲ್ಲ, ಅದನ್ನು ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ. ಈಗ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಇದು ಸ್ವಲ್ಪ ನೈಸಾಗಿ ರುಬ್ಕೋಬೇಕು, ಮತ್ತೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ತೀರಾ ಗಟ್ಟಿ ಅಂತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರೋದು. ಈ ಥರ ರುಬ್ಕೊಂಡಿದ್ದೀನಿ ನೋಡಿ. ಇದು ಈ ಥರ ರುಬ್ಕೊಂಡು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಮತ್ತೆ 2ನೇ ಟ್ರಿಪ್ಪನ್ನು ಹಾಕ್ಕೋತಾ ಇದ್ದೀನಿ. 2ನೇ ಟ್ರಿಪ್ಪಲ್ಲೂ ರುಬ್ಕೋತಾ ಇದ್ದೀನಿ. ಇದು ದೋಸೆ ಒಂಥರ ತುಂಬ ಚೆನ್ನಾಗಾಗುತ್ತೆ. ಒಂಥರ ಟೇಸ್ಟಿಯಾಗಿ ಮೆಂತ್ಯದ್ದು ಒಳ್ಳೆ ಸ್ಮೆಲ್, ಅರೋಮ ಬರ್ತಾ ಇರುತ್ತೆ ದೋಸೆಗೆ. ಅಷ್ಟು ಚೆನ್ನಾಗಾಗುತ್ತೆ ಇದು ಮೆಂತ್ಯದ ದೋಸೆ. ಇದು ಇವಾಗ 2ನೇ ಟ್ರಿಪ್ಪನ್ನು ಹಾಕ್ಕೋತಾ ಇದ್ದೀನಿ ನೋಡಿ. 2ನೇ ಟ್ರಿಪ್ಪಲ್ಲಿ ಇದು ಅಕ್ಕಿನೂ ಹಾಕ್ಕೋತಾ ಇದ್ದೀನಿ, ಮತ್ತು ಉಳಿದಿರೋ ಇದು ಅವಲಕ್ಕಿನೂ, ನೆನೆಸ್ಕೊಂಡಿರೋ ಅವಲಕ್ಕಿ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮತ್ತೆ 2ನೇ ಸರ್ತಿಗೆ. ಆಗುತ್ತೆ ಸ್ವಲ್ಪ ನೈಸಾಗಿ ಮಾಡ್ಕೋಬೇಕು ನೋಡಿ. ಆಗೋಯ್ತು, ಇದು 2ನೇ ಟ್ರಿಪ್ಪನ್ನು ಆಗೋಯ್ತು. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿಂದನೇ ಕಲಿಸ್ಬೇಕು. ಚೆನ್ನಾಗಿ ಅದು ಸೌಟಿಂದ ಎಲ್ಲ ಕಲಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಇದು ಕೈದು ಶಾಖದಿಂದ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅದರಲ್ಲಿ. ಇದು ಹಾಗಾಗಿ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಕೈಯಲ್ಲಿಂದ ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ. ಹಾಕಿ ಮುಚ್ಚಿ ಇಟ್ಬಿಡ್ಬೇಕು. ಅದು ನಾನು ಇನ್ಸ್ಟೆಂಟ್ ಪಾಟನ್ನು ಯೂಸ್ ಮಾಡಿ, ತುಂಬ ಚಳಿಗಾಲ ಇದೆಯಲ್ಲ, ಚಳಿ ಇದೆಯಲ್ಲ, ಅದಕ್ಕೆ ಅದು ಇನ್ಸ್ಟೆಂಟ್ ಪಾಟ್ ಅಂತ ಸಿಗುತ್ತೆ. ಅದರಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅದು ಯೋಗರ್ಟ್ ಮೋಡ್ ಅಂತ ಹೇಳಿ ಇಡಬೇಕು. ಅದರಲ್ಲಿ ಇನ್ಸ್ಟೆಂಟ್ ಪಾಟಲ್ಲಿ ಯೋಗರ್ಟ್ ಮೋಡ್ ಅಂತ ಹೇಳಿ ಒತ್ತಿದ್ರೆ ಆಗೋಯ್ತು. ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ಇದನ್ನು ಆನ್ ಮಾಡಿಕೊಂಡು ಯೋಗರ್ಟ್ ಮೋಡ್ ಅಂತ ಹೇಳಿ ಇಟ್ಕೋಬೇಕು. ಅದು ಇಟ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅದರಲ್ಲಿ. ಇದು ಇಲ್ಲದೆ ಇದ್ರೆ ಒಂದು ಬಿಸಿ ನೀರು ಇದ್ರಲ್ಲೂ ಇಟ್ಕೋಬೋದು, ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಇಟ್ಕೋಬೋದು, ಮೈಕ್ರೋವೇವ್ ಒಳಗೆ ಇಟ್ಕೋಬೋದು. ಇದು ಚಟ್ನಿ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ. ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ, ಕಡಲೆಕಾಯಿ ಬೀಜ, ಒಂದು ಚೂರು ಇದು ಹುರುಗಡ್ಲೆ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 5 ಬೆಳ್ಳುಳ್ಳಿ, ಆಮೇಲೆ ಇದು ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ, ಇವನ್ನೆಲ್ಲ ಹುರ್ಕೋಬೇಕು. ಸ್ವಲ್ಪ ಕೆಂಪು ಹುರ್ಕೊಂಡು ಸಣ್ಣ ಉರಿ ಮೇಲೆ ಸ್ವಲ್ಪ ಹುರ್ಕೋಬೇಕು.
ಇದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಇರುತ್ತೆ ಚಟ್ನಿ, ಚೆನ್ನಾಗಾಗುತ್ತೆ ಇದನ್ನು. ಇದಕ್ಕೆ ಕಾಯಿನೂ ಹಾಕಬೇಕಾಗುತ್ತೆ, ಹುರ್ಕೊಂಡ್ಮೇಲೆ ಕಾಯಿನೂ ಹಾಕ್ಕೋಬೇಕು. ಕಾಯಿನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಒಂಚೂರು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು. ಹುಣಸೆ ಹಣ್ಣು ಸೇರಿಸ್ಕೊಂಡು ಇದು ಮಿಕ್ಸರಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದು ಚಟ್ನಿ ಫಸ್ಟ್ ಕ್ಲಾಸ್ ಆಗಿರೋ ಚಟ್ನಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ. ಇದು ಒಂಥರ ಶೇಂಗಾ ಬೀಜದ ಫ್ಲೇವರು ಚೆನ್ನಾಗಿ ಬರುತ್ತೆ. ಅಂದರೆ ಒಂಥರ ಡಿಫ್ರೆಂಟ್ ಚಟ್ನಿ. ಈಗ ಲಾಸ್ಟ್ ಟೈಮ್ ಸೆಟ್ ದೋಸೆಗೆ ತೋರಿಸಿದ್ದು ಡಿಫ್ರೆಂಟ್ ಚಟ್ನಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ, ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋದು. ಈ ಚಟ್ನಿಗೆ ಒಗ್ಗರಣೆ ಕೊಡದೇ ಇದ್ರೂ ನಡೆಯುತ್ತೆ, ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಒಗ್ಗರಣೆ ಕೊಡಲ್ಲ. ಈ ಸರ್ತಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದು ಸಾಸಿವೆ, ಕರಿಬೇವು ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ ಚಟಪಟ ಅನ್ನಬೇಕು, ಅದು ಒಗ್ಗರಣೆನಲ್ಲಿ ಚಟಪಟ ಅಂತಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಹಿಂಗನ್ನು ಹಾಕ್ಕೋಬೇಕು. ಅದು ಹಿಂಗು ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಪರಿಮಳ ಆರೋಮ ಬರುತ್ತೆ. ಹಿಂಗನ್ನು ಹಾಕ್ಕೋಬೇಕು. ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಅದು ಚಟ್ನಿಗೆ ಒಗ್ಗರಣೆ ಕೊಟ್ಕೋಬೇಕು. ಚೆನ್ನಾಗಾಗುತ್ತೆ ಇದು. ಒಗ್ಗರಣೆ ಕೊಟ್ಕೊಂಡು ಚಟ್ನಿನ ರೆಡಿ ಮಾಡ್ಕೋಬೇಕು. ಬೆಳಿಗ್ಗೆ ಮಾಡ್ತಾ ಇರೋದು ಚಟ್ನಿನ, ಬೆಳಿಗ್ಗೆ ನಾನು ದೋಸೆಗೆ ಮಾಡ್ತಾ ಇದ್ದೀನಿ. ಇದು ಚಟ್ನಿ ರೆಡಿ ಆಯಿತು ನಂದು. ಇವಾಗ ದೋಸೆ ಹಾಕೋದು ಕೆಲಸ ಶುರು ಮಾಡೋದು. ಚಟ್ನಿ ರೆಡಿ ಆಯ್ತು ನೋಡಿ. ಈಗ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ದೋಸೆ ಹೆಂಚಿಟ್ಬಿಟ್ಟು ದೋಸೆ ತೆಗೆಯೋದು ತೋರಿಸ್ತಾ ಇದ್ದೀನಿ. ದೋಸೆ ಒಂಥರ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ದೋಸೆ, ಒಂಥರ ಟೇಸ್ಟಿಯಾಗೂ ಇರುತ್ತೆ. ಇದು ಮೆಂತ್ಯನೂ ಒಂಥರ ಹೆಲ್ತ್ಗೆ, ಶುಗರ್ ಇರೋರಿಗೆ ಎಲ್ಲ ಒಳ್ಳೇದು ಅಂತ ಹೇಳ್ತಾರಲ್ಲ, ಹಾಗಾಗಿ ಮೆಂತ್ಯದ ದೋಸೆ ಒಂಥರ ಟೇಸ್ಟ್ಗೂ ಚೆನ್ನಾಗಿರುತ್ತೆ, ಇದಕ್ಕೂ ಚೆನ್ನಾಗಿರುತ್ತೆ. ಮೆಂತ್ಯ ಹೆಲ್ತ್ಗೂ ಒಳ್ಳೇದು ಅಂತ ಹೇಳ್ತಾರೆ. ಇದು ಸ್ವಲ್ಪ ನೋಡಿ ಬೆಳಿಗ್ಗೆ ನಾವೇನು ಕೈಯಲ್ಲಿ ಮಾಡ್ಕೋಬೇಕು ಅಂತಿಲ್ಲ, ಬೆಳಿಗ್ಗೆ ಸೌಟಿಂದ ಮಾಡಿಕೊಂಡ್ರೆ ಆಯಿತು. ಅದು ನೋಡಿಕೊಂಡು ನಮಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು, ಆಮೇಲೆ ಒಂದೆರಡು ಪಿಂಚು 1-2 ಚಿಟಿಕೆ ಸೋಡಾ ಹಾಕಿದ್ದೀನಿ ನಾನು. ಇದು ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಬೇಕಿಂಗ್ ಪೌಡರ್ ಬೇಕಾದರೆ ಸೋಡಾನು ಹಾಕ್ಕೋಬೋದು, ಬೇಕಿಂಗ್ ಪೌಡರ್ ನನ್ನ ಹತ್ರ ಇತ್ತು, ಬೇಕಿಂಗ್ ಪೌಡರ್ ಹಾಕಿದ್ದೀನಿ. 2 ಪಿಂಚ್ 2 ಚಿಟಿಕೆ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂಚೂರು ತೊಟ್ಟು ನೀರು ಹಾಕಿ ಆಕ್ಟಿವೇಟ್ ಮಾಡೋಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಕಲಿಸ್ಬಿಟ್ಟು ದೋಸೆ ಹಾಕ್ಕೋಬೇಕು. ಇದು ದೋಸೆ ಬಾಣಲೆ ಇಟ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ. ಇದೊಂಥರ ಸೆಟ್ ದೋಸೆ ಟೈಪಲ್ಲೇನೆ ಇದನ್ನು ಒಂಥರ ದಪ್ಪವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಹರಡಿಸ್ಬೇಕಾಗಿಲ್ಲ. ಈ ಮಸಾಲೆ ದೋಸೆ ಎಲ್ಲ ಹರಡ್ತೀವಲ್ಲ, ಆ ಥರ ಹರಡಿಸ್ಬೇಕಾಗಿಲ್ಲ. ಇದೊಂಥರ ಇದೇ ಸೆಟ್ ದೋಸೆ ಟೈಪಲ್ಲೇನೆ ಇದೂ ಮಾಡ್ತೀವಿ, ಮೆಂತ್ಯದ ದೋಸೆ. ಹಾಗಾಗಿ ದಪ್ಪ ದೋಸೆನೇ ಮಾಡೋದಿದ್ದು, ಒಂಥರ ತೆಳ್ಳಗೆ ಹರಡಿಸ್ಕೊಂಡು ಎಲ್ಲ ಮಾಡೋದಿಲ್ಲ. ಇದು ಸಣ್ಣ ನೋಡಿ ಹೇಗೆ ತೂತ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ತೂತ ಬಂದಿದೆ. ಇದು ತುಂಬಾನೇ ಚೆನ್ನಾಗಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರ್ತಿ ಮಾಡ್ಕೊಳ್ಳಿ ಈ ಥರದ ದೋಸೆನ, ತುಂಬ ಚೆನ್ನಾಗಾಗುತ್ತೆ. ಇದು ನೋಡಿ ಎಷ್ಟು ಕೆಂಪು ಚೆನ್ನಾಗಿ ಬಂದಿದೆ. ಇದಕ್ಕೆ ಅರಿಶಿನ ಪುಡಿ ನಾವು ಇದಕ್ಕೆ ಹಿಟ್ಟಿಗೆ ಬೇಕನ್ಸಿದ್ರೆ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೋತಾರೆ ಕೆಲವರು. ನಾನು ಅರಿಶಿನ ಪುಡಿ ಹಾಕಿಲ್ಲ, ಬಟ್ ಹೆಚ್ಚಾಗಿ ಎಲ್ಲರೂ ಅರಿಶಿನ ಪುಡಿ ಮೆಂತ್ಯದ ದೋಸೆಗೆ ಅರಿಶಿನ ಪುಡಿನೂ ಹಾಕ್ಕೋತಾರೆ ಹಿಟ್ಟಿಗೆ. ಅದು ಒಂಥರ ಡಿಫ್ರೆಂಟ್ ಕಲರ್ ಕೊಡುತ್ತೆ ಮೆಂತ್ಯ ದೋಸೆಗೆ ಅಂತ ಹೇಳಿ ಅರಿಶಿನ ಪುಡಿನ ಒಂಚೂರು ಹಾಕ್ಕೊಡ್ತಾರೆ. ಇದು ನೋಡಿ 2ನೇ ದೋಸೆ ತೋರಿಸಿದ್ದೀನಿ ನಾನು. ಇದು ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರ್ತಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮಾಡಿಕೊಂಡು ಹೇಗಾಗಿದೆ ಅಂತ ಹೇಳಿ, ನನಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಬೆಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.